ಈ ಮೈಸೂರು ಚಲೋ ಪಾದಯಾತ್ರೆ ಶತಕ ಮಾಡಿ ಪೂರೈಸಿದೆ. 100 ಕಿಲೋಮೀಟರ್ ಈಗಾಗಲೇ ಹೆಜ್ಜೆಯನ್ನು ಹಾಕಿದ್ದೇವೆ. ಬಾಬಣ್ಣ ಬನ್ನಿ, ದಯಮಾಡಿ ಬನ್ನಿ. ಈಗ ತಾನೇ ವಿಶ್ರಾಂತಿಯನ್ನು ತಗೊಂಡು 6ನೇ ದಿನ. ನಮಸ್ಕಾರ ಕಣ. ಎಲ್ಲ ಎರಡು ಪಕ್ಷದ ಕಾರ್ಯಕರ್ತರು ಬಾಬುರಾಯನ ಕೊಪ್ಪಲಲ್ಲಿ ಇವತ್ತೇನೊಂದು ಸಾರ್ವಜನಿಕರನ್ನ ಉದ್ದೇಶಿಸಿ ಒಂದು ಸಭೆ ಆಯೋಜನೆ ಮಾಡ್ಕೊಂಡಿದ್ದೇವೆ. ಕೇಂದ್ರದ ಸಚಿವರು, ನಮ್ಮ ನಾಯಕರು ಬಂದು ಆ ಸಭೆಯಲ್ಲಿ ಕುರಿತು ಸಾರ್ವಜನಿಕರಿಗೆ ಮಾತನಾಡ್ತಕ್ಕಂಥ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಈಗ ತಾನೇ ತೆರಳ್ತಾ ಇದ್ದೇವೆ. ಪಕ್ಷ ಸಂಘಟನೆಗೆ ಹಿಂದೆ ಕೂಡ ತಾವು ಪ್ಲಾನ್ ಮಾಡ್ಕೊಂಡಿದ್ರಿ ಈ ತರ ಒಂದು ಪಾದಯಾತ್ರೆ ಮಾಡ್ಬೇಕಂತ. ಮುಂದಿನ ದಿನಗಳಲ್ಲಿ ಏನಾದ್ರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರೆ ಮತ್ತೆ ಮಾಡುವಂತ ಚಾನ್ಸಸ್ ಇದೆಯಾ ಸರ್? ಆ ತರದ ಒಂದು ಚಿಂತನೆ ಇದೆಯಾ? ಪಾದಯಾತ್ರೆಗಳು ವಿಷಯಾಧಾರಿತವಾಗಿರ್ಬೇಕು. ವಿಷಯ ಗಟ್ಟಿಯಾಗಿದ್ದಾಗ ಆಡಳಿತ ಪಕ್ಷ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವ್ರಿಗೆ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಸರ್ಕಾರದ ನಡವಳಿಕೆಗಳು ಹೀಗೆ ಮುಂದುವರೆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಪಾದಯಾತ್ರೆಯಲ್ಲಿ ಏನಿವತ್ತು ಸಾಕಷ್ಟು ಜನ ಭಾಗಿಯಾಗಿದ್ದಾರೆ, ಸಂಪೂರ್ಣ 6.5 ಕೋಟಿ ಜನತೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬುಗಲೇಳ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಸರ್, ನಾಳೆ ಕೂಡ ತಮ್ಮ ಒಂದು ಪಾದಯಾತ್ರೆಗೆ ಕೌಂಟರ್ ಆಗಿ ಒಂದು ಸಮಾವೇಶ ಮಾಡ್ತಾರೆ. ಎಲ್ಲ ಒಂದು ಕಡೆ ಸರ್ಕಾರ ಎದುರ್ಕೊಂಡಿದ್ಯಾ? ಈ ಒಂದು ಪಾದಯಾತ್ರೆಯನ್ನ ಡೈವರ್ಟ್ ಮಾಡಲಿಕ್ಕೆ, ಇಶ್ಯೂವನ್ನ ಡೈವರ್ಟ್ ಮಾಡಲಿಕ್ಕೆ ಮಾಧ್ಯಮದಲ್ಲಿ ಪಾದಯಾತ್ರೆಗೆ ಹೆಚ್ಚು ಮಹತ್ವ ಈಗಾಗಲೇ ಪಡೆದುಕೊಳ್ತಾ ಇದೆ ಮಾಧ್ಯಮಗಳಲ್ಲಿ. ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಇವತ್ತು ಈ ಪಾದಯಾತ್ರೆಗೆ ಕೈ ಜೋಡಿಸಿ ಯಶಸ್ಸನ್ನ ತಂದು ಕೊಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿರ್ತಕ್ಕಂಥ ಕಾಂಗ್ರೆಸ್ಸು ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಕುರ್ಚಿ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬಹಳ ದೂರ ಇಲ್ಲ. ಜೊತೆಯಲ್ಲಿ ರಾಜ್ಯ ಸರ್ಕಾರವು ಕೂಡ ಮುಂದಿನ ದಿನಗಳಲ್ಲಿ ತಲೆದಂಡ ಆಗ್ತಕ್ಕಂಥದ್ರಲ್ಲೂ ಯಾವುದೇ ಸಂಶಯ ಇಲ್ಲ. ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಇವತ್ತು ನಮ್ಮ ಹೋರಾಟ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದ ವಿರುದ್ಧವಾಗಿ ನಮ್ಮ ಪಾದಯಾತ್ರೆಯನ್ನ ಕೈ ಜೋಡಿಸಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.